ಓಂ ಸಾಯಿರಾಮ್. ನಾನು ಈ ವಿಡಿಯೋದಲ್ಲಿ ಬಾಬಾರವರ ಕುರಿತಾದ ಕೆಲವೊಂದಿಷ್ಟು ಅನುಭವಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳಲು ಬಯಸುತ್ತೇನೆ. ಅದೇನೆಂದರೆ ಬಾಬಾರವರ ವಿಭೂತಿಯ ಮಹಿಮೆ. ಹೌದು ಫ್ರೆಂಡ್ಸ್, ನಾವು ಈ ಬಾಬಾರವರನ್ನು ನಂಬಿದರೆ ಅದೆಷ್ಟೋ ನಮ್ಮ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತವೆ ಎಂಬುದಕ್ಕೆ ನನ್ನ ಬದುಕಿನಲ್ಲಿ ಹಲವಾರು ರೀತಿಯಲ್ಲಿ ನಡೆದಂತಹ ಘಟನೆಗಳೇ ಸಾಕ್ಷಿ. ನಾನು ಅದರಲ್ಲಿ ಒಂದು ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಏನೆಂದರೆ 2017ರಲ್ಲಿ ನನ್ನ ಮಗುವಿಗೆ ಡಾಕ್ಟರ್ ಅವರು ಗರ್ಭದಲ್ಲಿಯೇ ಇರುವಾಗ ಒಂದು ಹಾರ್ಟ್ ಕುರಿತಾದ ತೊಂದರೆಯನ್ನು ಹೇಳಿದ್ದರು. ಅದನ್ನು ತುರ್ತಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕು ಎಂದು ಹೇಳಿದ್ದರು. ಇಲ್ಲದಿದ್ದರೆ ಮಗು ಬದುಕುವುದೇ ಕಷ್ಟವಾಗುತ್ತದೆ ಎಂದರು. ಆಗ ನನಗೆ ತುಂಬ ಭಯವಾಯಿತು. ಏಕೆಂದರೆ ಬಹಳ ಕಷ್ಟಪಟ್ಟು 3-4 ವರ್ಷಗಳ ನಂತರ ನನಗೆ ಈ ಸಿಕ್ಕಿದ ಸಂತಾನ ಭಾಗ್ಯವು ಅದೂ ಕೂಡ ಈಗ ತೊಂದರೆಯಲ್ಲಿದೆ ಎಂದು ಗೊತ್ತಾದ ಮೇಲೆ ನನಗೆ ತುಂಬ ಭಯವಾಯಿತು. ಆದರೆ ಬಾಬಾರವರು ಆ ವಿಭೂತಿಯ ಮಹಿಮೆಯಿಂದ ನನ್ನ ಮಗುವನ್ನು ರಕ್ಷಿಸಿದರು. ಬಂಧುಗಳೇ, ನಿಜವಾಗಿಯೂ ಬಾಬಾರವರು ನನಗೆ ಎಷ್ಟು ಕಷ್ಟದಿಂದ ಪಾರು ಮಾಡಿದ್ದಾರೆ ಎಂದು ಹೇಳಿಕೊಳ್ಳಲೂ ಕೂಡ ಮೈ ರೋಮಾಂಚನವಾಗುತ್ತದೆ. ನಾನು ಇಲ್ಲಿ ನನ್ನ ಮಗುವಿನ ಶಸ್ತ್ರಚಿಕಿತ್ಸೆಯ ದಿನದ ಫೋಟೋವನ್ನು ಕೂಡ ಲಗತ್ತಿಸಿರುತ್ತೇನೆ. ನೀವು ಅದನ್ನು ನೋಡಬಹುದು. ಇಲ್ಲಿ ಮಗುವಿಗೆ 1 ದಿನದ ಮಗುವಿಗೆ ಅವರು ಶಸ್ತ್ರಚಿಕಿತ್ಸೆಯನ್ನು ಮಾಡಲು ಅನುವು ಮಾಡಿಕೊಂಡಿದ್ದರು. ಆಗ ಯಾರಿಗೂ ಗೊತ್ತಾಗದಂತೆ ನಮ್ಮ ಯಜಮಾನರು ಹೋಗಿ ಆ ಮಗುವಿಗೆ ಬಾಬಾರವರ ವಿಭೂತಿಯನ್ನು ಹಚ್ಚಿ ಬಂದಿದ್ದರು. ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ನಂತರ ಸುಮಾರು 5 ಲಕ್ಷದ ವೆಚ್ಚದ ಶಸ್ತ್ರಚಿಕಿತ್ಸೆಯ ನಂತರ ಮಗು ಉಳಿಯುವ ಭರವಸೆಯನ್ನೇ ಆ ಡಾಕ್ಟರು ನೀಡಲಿಲ್ಲ. ಏಕೆಂದರೆ ಮಗುವಿಗೆ ಅತಿಸಾರವಾಗಿ ಮಗು ಉಳಿಯುವುದು ಕಷ್ಟವೆಂದು ಭಾವಿಸಿದ್ದಾಗ ಡಾಕ್ಟರರೇ ಬಂದು ಹೇಳಿದ್ದಾರೆ, ಆ ರಾತ್ರಿ ಒಂದು ಪವಾಡವೇ ಸಂಭವಿಸಿದೆಯಂತೆ. ಇಂದಿಗೂ ಅಂತಹ ಘಟನೆಗಳಲ್ಲಿ ಮಗು ಬದುಕುಳಿಯಲೇ ಇಲ್ಲ. ಆದರೆ ಈ ಮಗು ಬಾಬಾರವರ ಆಶೀರ್ವಾದದಿಂದ ಬದುಕುಳಿದು ಬಂದಿದೆ ಎಂದು ಹೇಳಲು ಕೂಡ ಈಗಲೂ ಮೈ ರೋಮಾಂಚನವಾಗುತ್ತದೆ. ಬಾಬಾರವರನ್ನು ನಂಬಿದರೆ ನಮ್ಮನ್ನು ಎಂತಹ ಕಷ್ಟಗಳಿಂದಲೂ ಪಾರು ಮಾಡುತ್ತಾರೆ ಎಂಬುದಕ್ಕೆ ಈ ಉದಾಹರಣೆಯೇ ಸಾಕ್ಷಿಯಾಗಿದೆ. ಈಗ ಆ ಮಗುವಿಗೆ 8 ವರ್ಷವಾಗಿ ಆರೋಗ್ಯವಾಗಿದೆ. ಬಂಧುಗಳೇ, ಬಾಬಾರವರಲ್ಲಿ ಶ್ರದ್ಧೆ ಮತ್ತು ತಾಳ್ಮೆ ಇವೆರಡನ್ನು ನೀವು ಹೊಂದಿದ್ದರೆ ಖಂಡಿತವಾಗಿಯೂ ನಿಮ್ಮೆಲ್ಲ ಕಷ್ಟಗಳು ಮಂಜಿನಂತೆ ಕರಗಿ ಪಾರಾಗುತ್ತವೆ ಎಂದು ಹೇಳುತ್ತಾ ಬಾಬಾರವರಲ್ಲಿ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಮಾಡಲಿ, ಐಶ್ವರ್ಯವನ್ನು ನೀಡಲಿ, ಆರೋಗ್ಯವನ್ನು ನೀಡಲಿ ಎಂದು ಬೇಡಿಕೊಳ್ಳುತ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.